ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸತ್ಯ ಅಮ್ಮ, ನಂದು ಬಿಡಮ್ಮ. ದಿವ್ಯಕ್ಕ ಇಲ್ಲಿಗೆ ಬಂದಿದ್ದಾಳೆ. ಏನು ವಿಷಯ? ನಮ್ಮ ಮನೇಲಿ ಅವಳಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗದೆ ಅಲ್ಲೇ ಕೂತಿದ್ದಾಳಮ್ಮ. ಏನಂತೆ? ಏನು ವಿಷಯ? ಅಯ್ಯೋ ಸತ್ಯ, ನಿನಗೆ ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ನಿನ್ನ ವಿಷಯ ಏನು ಅಂತ ಹೇಳು. ಸತ್ಯ, ಅವಳಿಗೆ ಮೆಟ್ಕೊಂಡಿರೋ ಹೊಚ್ಚು ಬಿಟ್ಟಿದೆ ಈಗ. ಅವಳು ಮೊದಲಿನ ತರ ಇಲ್ಲ, ಬದಲಾಗಿದ್ದಾಳೆ. ಆದರೆ ನಮ್ಮನೆಗೆ ಯಾಕೆ ಬಂದಿದ್ದಾಳೆ? ಅವಳು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಿ ನಿಮ್ಮ ವಿಶ್ವಾಸ ಗಳಿಸೋದಕ್ಕೆ ಅಂತ ಬಂದಿದ್ದಾಳೆ ಕಣೆ. ನಾನು ಎಷ್ಟು ಬೇಡ ಅಂದರೂ ಕೇಳಲಿಲ್ಲ ಅವಳು. ಅತ್ತೆ, ಅವಳು ಮಾಡಿರೋ ತಪ್ಪು ಅವಳಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಅದನ್ನು ಸರಿ ಮಾಡ್ಕೋಬೇಕು ಅಂತ ಬಂದಿದ್ದಾಳೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ನಾನು ಮಾತ್ರ ಅವಳನ್ನ ಯಾವತ್ತೂ ನಂಬಲ್ಲ. ಹೌದು ಸೀತಾ, ಸತ್ಯ ಹೇಳ್ತಾ ಇರೋದರಲ್ಲಿ ನಿಜಾಂಶ ಇದೆ. ಭವತಿ ಭಿಕ್ಷಾಂದೇಹಿ ಅಂತ ಬಂದಾಗ ವಾಪಸ್ ಕಳಿಸೋಷ್ಟು ಕಟುಕರಾಗಬಾರದು ನಾವು. ಇದೊಂದೇ ಒಂದು ಸರ್ತಿ ಒಪ್ಕೋ ಸೀತಾ, ನೋಡೋಣ. ನಮ್ಮ ಮನಸ್ಸಿನ ಮಾತಲ್ಲದೆ ಹೋದರೂ ಜಾನಕಮ್ಮನಿಗಾದರೂ ಸ್ವಲ್ಪ ಬೆಲೆ ಕೊಡೋಣ. ಅವರು ಇಂಥ ವಿಚಾರದಲ್ಲಿ ಮೋಸ ಮಾಡೋರು ಅಲ್ಲವೇ ಅಲ್ಲ. ರೀ ಹಾಗಲ್ಲ ರೀ, ನನ್ನ ಸಾಕು. ಇಷ್ಟೊತ್ತು ನಾನು ಸಮಾಧಾನವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ನಾನು ಹೇಳಿದಾಗೆ ಕೇಳಬೇಕು. ಸತ್ಯ, ಹೋಗಮ್ಮ, ಹೋಗಿ ಅವಳನ್ನ ಕರ್ಕೊಂಬ. ಸರಿ ರಾಯ್ರೆ, ಕರ್ಕೊಂಡು ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.